ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ 25 ಗುಂಟೆ. ನಿಮಗೆ ಸಾಯಿಲ್ ತುಂಬ ಚೆನ್ನಾಗಿದೆ, ಫಲವತ್ತತೆಯ ಮಣ್ಣು. ಇದು ನಿಮಗೆ ಕಾವೇರಿ ತೀರದ ಹತ್ರ ಬರುತ್ತೆ ಸ್ನೇಹಿತರೆ. ನೀರಿಗೆ ನಾವು ಯೋಚನೆ ಮಾಡುವ ಹಾಗೇ ಇಲ್ಲ. ನಿಮಗೆ ನೀರಿಗೆ ಕಾವೇರಿ ನದಿಗೆ ಬೇಕಾದ್ರೆ ಪೈಪ್ ಹಾಕೋಬೋದು. ನಾವು ಇಲ್ಲಿ ಕಟ್ಟೆ ಕಟ್ಟಿದ್ದಾರೆ. ನಿಮಗೆ ಲಾಸ್ಟ್ಲಿ ರಿವರ್ ಕೂಡ ಕಾಣುತ್ತೆ. ರಿವರ್ಗೂ ಇಲ್ಲಿಗೂ ನಿಮಗೆ ಮಿನಿಮಮ್ ಅಂದರೆ ಒಂದು 10ರಿಂದ 15 ಮೀಟ್ರು ಅಷ್ಟೇ ಡಿಸ್ಟೆನ್ಸ್ ಇರೋದು. ಆದರೆ ಇದು ಜಾಗ ಎತ್ತರದಲ್ಲಿದೆ, ರಿವರ್ ತುಂಬ ಡೌನ್ಲಿದೆ. ನಿಮಗೆ ಯಾವಾಗಲೂ ಕೂಡ ಇಲ್ಲಿಗೆ ನೀರು ಹೇರೋದಿಲ್ಲ ಇಷ್ಟಿಗೆ, ಯಾಕೆಂದರೆ ರಿವರ್ಗಿಂತ ಇದು ಹೈಟ್ಲಿದೆ. ನಿಮಗೆ ಕಾಣುತ್ತೆ ಕ್ಲೀನಾಗಿ. ಈ ಜಾಗ ಬಂದರೂ ಸಾಕು, ರಿವರ್ ಆರಾಮಾಗಿ ಕಾಣುತ್ತೆ. ಇವರು ಭತ್ತ ವ್ಯವಸಾಯ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಬೋರ್ ಇಲ್ಲ, ಏನಿಲ್ಲ. ಆದರೂ ಕೂಡ ಇವರು ಭತ್ತ ಹಾಕ್ತಾರೆ ಅಂತಂದರೆ ಅರ್ಥ ಮಾಡಿ ನೀರು ಹೆಂಗಿದೆ ಅಂತ ನಿಮಗೆ ಕಾಣುತ್ತೆ. ನಾವು ಭತ್ತ ಬೆಳೆಯಲ್ಲ, ನಾನು ಗದ್ದೆ ಮಾಡ್ಕೊಳ್ಳಲ್ಲ, ನಾನು ತೋಟ ಮಾಡ್ಕೊತೀನಿ ಅಂದರು ಆರಾಮಾಗಿ ತೋಟ ಮಾಡ್ಕೋಬೋದು. ಯಾಕೆಂತಂದರೆ ಇದು ಎತ್ತರವಾದ ಪ್ರದೇಶದಲ್ಲಿ ಇರೋದ್ರಿಂದ ನೀರಾವರಿನ ನಾವು ಈ ಕಡೆಗೆ ಎಳ್ಕೊಳ್ದೆ ಹೋದರೆ ಇದು ನಾವಿಲ್ಲಿ ಒಳ್ಳೆ ತೋಟ ಮಾಡ್ಬೋದು ಸ್ನೇಹಿತರೆ. ಯಾವಾಗಲೂ ರಿವರ್ಗಳ ಹತ್ರ ನಿಮಗೆ ಬರೋದು ಬ್ಲ್ಯಾಕ್ ಸಾಯಿಲೆಲ್ಲ, ಇದೊಂಥರ ರೆಡ್ ಸಾಯಿಲ್ ಇರ್ತವೆ. ಹೆವಿ ಜಾಸ್ತಿ ನೀರಾವರಿ ಆಗಿರೋದ್ರಿಂದ ಇದೆಲ್ಲ ನೀರೆಲ್ಲ ಒಂಥರ ಕರಗಿ ಕೊಳೆತು ಅದೆಲ್ಲ ನಿಮಗೆ ಫಲವತ್ತತೆ ಮಣ್ಣಾಗಿರ್ತವೆ. ಯಾವಾಗಲೂ ಅಷ್ಟೇ ನೀರು ಜಾಸ್ತಿ ಆಯ್ತಾ ಫಲವತ್ತತೆ ಮಣ್ಣಾಗುತ್ತೆ. ಲೊಕೇಶನ್ ಅಷ್ಟೇ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾವು ನೀರು ನೋಡೋಕ್ಕೆ ನೀವು ಅಲ್ಲಿಂದ ಗಗನಚುಕ್ಕಿ ಭರಚುಕ್ಕಿ ಅಂತ ಬರ್ತೀರ, ಅದರ ಹತ್ರನೇ ಇರುವಂತಹ ಒಂದು ಜಾಗ ಇದು. ಇದು ಬೆಂಗಳೂರಿಗೆ 120 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ ಇದು 120 ಆಗುತ್ತೆ. ಮೈಸೂರಿಗೆ 70 ಕಿಲೋಮೀಟ್ರ್ಗಳಾಯ್ತವೆ ನೋಡಿ. ಒಳ್ಳೆ ಜಾಗ, ಒಳ್ಳೆ ನೀರಾವರಿ. ಯಾವತ್ತೂ ಅಷ್ಟೇ ನಾವು ನೀರಾವರಿಗೆ ಬೆಲೆ ಕೊಡಬೇಕು ಸ್ನೇಹಿತರೆ. ಇಲ್ಲಿ ಯಾವಾಗಲೂ ನೀರು ಇರುತ್ತೆ ಆರಾಮಾಗಿ. ಹೇಳಿದ್ನಲ್ಲ, ಬೋರೇ ಬೇಡ ಅಂತ ಹೇಳಿದ್ನಲ್ಲ ನಾನು. ಇಲ್ಲಿ ಬೋರು ಇವಾಗಲೂ ಕೂಡ ಇವರು ಬೋರ್ ಹಾಕೊಂಡು ಇಲ್ಲಿ ಭತ್ತ ಬೆಳೀತಾ ಇಲ್ಲ. ಅಲ್ಲಿ ಬರುವ ಚಾನಲ್ ನೀರಿಂದನೇ ಇವರು ವ್ಯವಸಾಯ ಮಾಡ್ತಾಯಿರೋದು ನೋಡಿ. ಸುತ್ತ ಎಷ್ಟು ಚೆನ್ನಾಗಿದೆ, ಎಲ್ಲ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ತುಂಬ ಅನುಕೂಲವಾಗಿದೆ. ಒಂದು ನಾವಿಲ್ಲಿ ತೋಟನೂ ಮಾಡ್ಕೋಬೋದು, ಭತ್ತನೂ ಬೆಳಿಬೋದು ಸ್ನೇಹಿತರೆ. ನಿಮಗೆ ಭತ್ತ ಬೆಳಿಬೇಕು ಅಂತಂದರೆ ಆರಾಮ ನಮ್ಗೆ ಎಷ್ಟು ಬೇಕೋ ಅಷ್ಟು ನಮ್ಮ ಮನೆ ಅಳತೆಗೋಸ್ಕರ ನಾವು ಭತ್ತ ಬೆಳೆದು ಸಾಧ್ಯ ಆದಷ್ಟು ಸಾವಯವ ಕೃಷಿನೇ ಮಾಡೋಣ. ಒಳ್ಳೆ ಅನುಕೂಲವಾಗಿ ನೀರಾವರಿ ಚೆನ್ನಾಗಿದೆ, ಏನು ಬೇಕೋ ನಾವು ಇಲ್ಲಿ ಮಾಡಬಹುದು. ನಾವು ಇವತ್ತು ಅಂತಲ್ಲ, ಮುಂದಕ್ಕೆ ಮಳೆ ಪ್ರಮಾಣ ಎಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಇವಾಗಲೇ ನಿಮಗೆ ಸಾಕಷ್ಟು ಕಡೆ ಗೊತ್ತಿದೆ. ಈ ಸಲ ಹೆಚ್ಚು ಕಡಿಮೆ ನಮ್ಮ ಕರ್ನಾಟಕದಲ್ಲಿ ನಿಮಗೆ 17 ಡಿಸ್ಟಿಕ್ಕು ಮಳೆ ಆಗಿಲ್ಲ. ಹೆಚ್ಚು ಕಡಿಮೆ ಸರಿಯಾಗಿ ಮಳೆಯಾಗಿ ಈ ಕಡೆಗೆಲ್ಲ ನಿಮಗೆ ಸುಮಾರು ಕಡೆ ನಿಮಗೆ ಮಳೆಗಳಾಗಿ 2 ವರ್ಷದ ಮೇಲಾಗಿದ್ದಾವೆ. ಆದರೂ ಕೂಡ ನಮ್ಮಲ್ಲಿ ನೀರು ರಿವರ್ ಇರೋದ್ರಿಂದ ನೀರಿಗೆ ನಮಗೆ ಅಭಾವ ಇಲ್ಲ. ಎಷ್ಟೋ ಕಡೆ ನೀರುಗಳಂತೂ ಇಲ್ಲವೇ ಇಲ್ಲ. ಓಡೋ ಬೋರೆಲ್ಲ ನಿಂತಿರೋದು ನಿಜ. ಆದರೆ ನಮ್ಮ ಕಡೆ ರಿವರು ಬೆಟ್ಟ ಗುಡ್ಡಗಳಿರೋದ್ರಿಂದ ನೀರನ್ನ ಇದು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾವಿಲ್ಲಿ ಚಾನಲಿಯನ್ನು ನಾವು ಜಮೀನೊಳಗೆ ಬಿಟ್ಕೊಳ್ದೆ ಹೋದರೆ, ಇಲ್ಲ ಊರಿಂದ ಬರುವಂತಹ ನೀರು ಒಳಗಡೆ ಬಿಟ್ಕೊಳ್ದೆ ಹೋದ್ರೂ ನಾವು ಇಲ್ಲಿ ಅಚ್ಚುಕಟ್ಟಾಗಿ ನಾವು ಮಾಡ್ಬೋದು ನೋಡಿ. ರಿವರ್ ಇಲ್ಲೇ, ರಿವರು ಲ್ಯಾಂಡಲ್ಲಿ ರಿವರ್ ಇಲ್ಲಿ ಇಷ್ಟೇ ಡಿಸ್ಟೆನ್ಸ್ ಇರೋದು. ನಿಮಗೆ ತುಂಬ ವಿಶಾಲವಾಗಿದೆ, ದೊಡ್ಡದಾಗಿದೆ ಸ್ನೇಹಿತರೆ. ನಿಮಗೆ ವಿಶಾಲವಾಗಿದೆ, ತುಂಬ ದೊಡ್ಡದಾಗಿದೆ ರಿವರು. ನಾವು ಆರಾಮಾಗಿ ರಿವರು ನೋಡ್ಬೋದು, ಒಳ್ಳೆ ಬೆಳೆನೂ ಬೆಳಿಬೋದು. ಇಲ್ಲಿ ತುಂಬ ನೀರಿನ ಯಥೇಚ್ಛವಾಗಿರೋದ್ರಿಂದ ನೀವಿಲ್ಲಿ ವ್ಯವಸಾಯ ಮಾಡಿ. ಇಲ್ಲೇ ನಾವು ಆರಾಮಾಗಿ ಒಂದು ಊರು ಪಕ್ಕದಲ್ಲೇ ಇದೆ. ನಾವು ವಿಲೇಜ್ಗಳಿಗೂ ನಾವು ಜಾಸ್ತಿ ದೂರ ಹೋಗಂಗಿಲ್ಲ. ನಿಮ್ಗೆ NH ಇಂದ ನಿಮಗೆ ಕರೆಕ್ಟಾಗಿ ಬರ್ತೀನಿ ಅಂತಂದರೆ 1 ಕಿಲೋಮೀಟ್ರ್ ಆಗುತ್ತೆ. ಊರಿಂದ ಬರ್ತೀರ NH ಊರಿಂದ ನಿಮಗೆ ಅರ್ಧ ಕಿಲೋಮೀಟ್ರ್ ಆಗುತ್ತೆ. 2 ಕಡೆ ನಮಗೆ ದಾರಿ ಇದೆ. ಯಾವುದೋ ಒಂದು ಇದು ಕಾರ್ನರ್ ಜಾಗ. ನಮಗೆ ಇದು ಕಾರ್ನರ್ ಜಾಗ ಸ್ನೇಹಿತರೆ.
ಅದರಿಂದ ನಮಗೆ ಇಲ್ಲೇ ಮನೆಯನ್ನು ಕಟ್ಕೋಬೋದು, ಆರಾಮಾಗಿ ಇಲ್ಲೇ ವಾಸ ಮಾಡ್ಬೋದು. ನಾವು ಒಳ್ಳೆ ಜಾಗನೂ ತಗೊಳೋಕ್ಕಾಗುತ್ತೆ. ಮುಂದಿನ ಜನ್ರೇಷನ್ಗೂ ತುಂಬ ಅನುಕೂಲ ಆಗುತ್ತೆ. ಇವತ್ತು ನಾವು ಸ್ವತಃ ವ್ಯವಸಾಯ ಮಾಡಿ ನಾವು ನಮ್ಮ ಫ್ಯೂಚರ್ ಮತ್ತು ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಅಂತಂದರೆ ನಾವು ಒಳ್ಳೆ ಜಾಗನ ಪರ್ಚೇಸಿಂಗ್ ಮಾಡಿ 4 ಜನಕ್ಕೆ ಅನುಕೂಲ ಆಗುವಂಗೆ ಸಾವಯವ ಕೃಷಿ ಮಾಡ್ಕೊಂಡು, ಇದರಲ್ಲಿ ಮಿಶ್ರ ಬೆಳೆಗಳೇ ತೋಟಗಳನ್ನು ಮಾಡಿಕೊಂಡು ಒಳ್ಳೊಳ್ಳೆ ಹಣ್ಣಿನ ಗಿಡಗಳು ಇಲ್ಲ ಒಳ್ಳೆ ಬೆಳೆ ಬಾಳುವಂತಹ ಮರಗಳನ್ನ ಹಾಕ್ಕೊಂಡು ನಾವಿಲ್ಲಿ ಅನುಕೂಲವಾಗುವಂತೆ ಒಂದು ತೋಟ ಮಾಡಬೇಕು ಸ್ನೇಹಿತರೆ. ನಿಮಗೆ ಕಾರ್ನರ್ ಜಾಗ ಆಗಿದೆ, ವಿಲೇಜ್ ಪಕ್ಕದಲ್ಲೇ ಇದೆ. ಇದನ್ನು ಕೂಡ ನಾಳೆ ದಿನ ಸೈಟ್ ಆಗೋದ್ರಲ್ಲಿ ಅನುಮಾನ ಪಡೋವಾಗಿಲ್ಲ. ಯಾಕೆ ಅಂತಂದರೆ ಹೇಳಿದ್ನಲ್ಲ, NH ನಿಯರ್ ಇರೋದ್ರಿಂದ ನಮಗೆ ಇವು ಮುಂದಕ್ಕೆ ಏನು ಬೆಲೆ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ನಾವು ಮುಂದಿನ ಫ್ಯೂಚರ್ ನೋಡಿ ಇವತ್ತಿನ ಭವಿಷ್ಯನ ರೂಪಿಸ್ಬೇಕಾಗುತ್ತೆ ಸ್ನೇಹಿತರೆ. ನೀವು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪುತ್ತೆ. ಎಷ್ಟೋ ಜನಗಳು ಒಳ್ಳೊಳ್ಳೆ ಲ್ಯಾಂಡ್ಗಳು ಬೇಕು ಅಂತಾರೆ, ಒಳ್ಳೆ ನೀರಾವರಿ ಬೇಕು ಅಂತಾರೆ, ರಿವರ್ ಅಟ್ಯಾಚ್ ಬೇಕು ಅಂತಾರೆ. ಅಂಥವ್ರಿಗೆ ಇದು ತುಂಬ ಅನುಕೂಲ ಆಗುತ್ತೆ. ಓನ್ TC ಕೂಡ ಇದ್ದಾವೆ ಇದರಲ್ಲಿ. ನಾವು ಇನ್ನೊಬ್ಬ TC ಮೇಲೆ ಹೋಗೋವಂಥದ್ದು ಏನಿಲ್ಲ ಸ್ನೇಹಿತರೆ. ಜಾಗ ಅಂತೂ ತುಂಬ ನಿಮಗೆ ನೋಡಿ ವಿಲೇಜ್ ಪಕ್ಕದಲ್ಲಿರೋದ್ರಿಂದ ನಿಮ್ಗೆ ತುಂಬ ಅನುಕೂಲ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು.